ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಹೆಸರು ಮಾತ್ರ ನೈಸ್, ಆದರೆ ಪ್ರಾಜೆಕ್ಟ್ ಮೈನಸ್. ದಶಕಗಳಿಂದ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿರುವ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅಂದರೆ ನೈಸ್ ಯೋಜನೆಯ ಅಸಲಿ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಉಚ್ಚ ನ್ಯಾಯಾಲಯದ ಇತ್ತೀಚಿನ ಆದೇಶ ಮತ್ತು ಹಿರಿಯ ಅಧಿಕಾರಿಗಳ ಅಫಿಡವಿಟ್ ಇಡೀ ಯೋಜನೆ ಹಾಗೂ ರಾಜ್ಯ ಸರ್ಕಾರಗಳ ನಿಷ್ಕ್ರಿಯತೆಯನ್ನ ಬಯಲು ಮಾಡಿದೆ. ಈ ಬೃಹತ್ ಹಗರಣದ ಸಂಪೂರ್ಣ ವಿವರಣಾತ್ಮಕ ವರದಿ ನೋಡೋಣ ಎಳೆಯಾಗಿ. ರೈತರ ಭೂಮಿ ಕಿತ್ಕೊಂಡು ನೀಡಲಿಲ್ಲ ಪರಿಹಾರ. ನ್ಯಾಯಾಲಯದ ಚಾಟಿಗೆ ಬೆದರಿತು ನೈಸ್ ತತ್ತರ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆಯು ರಾಜ್ಯದ ಅತ್ಯಂತ ದೊಡ್ಡ ಹಗರಣಗಳಲ್ಲಿ ಒಂದಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಯೋಜನೆಯ ಜಾರಿ ಸಂಸ್ಥೆಯಾದ ನೈಸ್ ಅಂದರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಇದ್ಯಾಕೆ ಅಂದ್ರೆ ನೈಸ್ ಸಂಸ್ಥೆ ಹಾಗೂ ರಾಜ್ಯ ಸರ್ಕಾರವು ಭೂಮಾಲೀಕರಿಗೆ ಪರಿಹಾರ ಪಾವತಿಸಲು ಮತ್ತು ನಷ್ಟ ಪರಿಹಾರವನ್ನ ತೀರ್ಪು ಹೊರಡಿಸಲು ಎಸಗಿರುವಂತಹ ಭಾರಿ ವಿಳಂಬದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ನ್ಯಾಯಾಲಯ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ನೈಸ್ ಮತ್ತು ಕೆಐಎಡಿಬಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಸಲ್ಲಿಸಿರುವಂತಹ ಮೇಲ್ಮನವಿಗಳನ್ನ ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಡಿಕೆ ಸಿಂಗ್ ಮತ್ತು ಟಿಎಂ ನಡಾಫ್ ಅವರಿದ್ದಂತಹ ವಿಭಾಗೀಯ ಪೀಠವು ಆಸ್ತಿಯ ಹಕ್ಕಿನ ಕುರಿತು ಸಂವಿಧಾನದ ವಿಧಿ 300A ಇದರ ಪ್ರಕಾರ ರೈತರಿಗೆ ಪರಿಹಾರವನ್ನು ನೀಡದೆ ರೈತರ ಭೂಮಿ ಹಾಗೂ ಜೀವನೋಪಾಯವನ್ನೇ ದೋಚಲಾಗಿದೆ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಈ ಯೋಜನೆ ಹೆಸರು ಮಾತ್ರ ನೈಸ್. ಅದನ್ನು ಬಿಟ್ಟು ಈ ಯೋಜನೆಯಲ್ಲಿ ನೈಸ್ ಎನ್ನುವಂಥದ್ದು ಅಂದ್ರೆ ಒಳ್ಳೆಯದು ಯಾವುದು ಕೂಡ ಇಲ್ಲ ಅಂತ ಪೀಠ ಖಾರವಾಗಿ ಹೇಳಿದೆ. ನಷ್ಟ ಪರಿಹಾರ ತೀರ್ಪುಗಳನ್ನು ನೀಡದೇ ಇರುವುದು ಮತ್ತು ಅದಕ್ಕೆ ಸರಿಯಾದ ವಿವರಣೆ ಕೂಡ ಇಲ್ಲದೇ ಇರುವುದು ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಅಸಮರ್ಥನೀಯ ಎಂಬಂತೆ ಮಾಡಿದೆ. ಹೀಗೆ ಪೀಠವು ಹೇಳಿದ್ದು ಪ್ರಕರಣದ ಸತ್ಯಾಸತ್ಯತೆಯ ತಿಳಿಯಲು ತಜ್ಞರ ತಂಡದಿಂದ ಸ್ವತಂತ್ರ ತನಿಖೆ ಹಾಗೂ ಫೊರೆನ್ಸಿಕ್ ಆಡಿಟ್ ಅಗತ್ಯವಿದೆ ಅಂತ ಪ್ರತಿಪಾದಿಸಿದೆ. ಆದಾಗ್ಯೂ ಕೂಡ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ವಿರುದ್ಧವಾಗಿ ಭೂಮಿಯನ್ನು ದುರ್ಬಳಕೆ ಮಾಡಿ ಆಸ್ತಿ ನಗದೀಕರಿಸಿ ಕೆರೆಗಳನ್ನು ಮುಚ್ಚಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಅವಕಾಶ ಮಾಡಿಕೊಡುವ ಮೂಲಕ ಸರ್ಕಾರವೇ ಸ್ವತಃ ಈ ಅಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಕೋರ್ಟ್ ಗಂಭೀರವಾಗಿ ಆರೋಪ ಮಾಡಿದೆ. ಜುಲೈ 4, 2025 ಏಕಸದಸ್ಯ ಪೀಠ ನೀಡಿದಂತಹ ತೀರ್ಪಿನಲ್ಲೂ ಕೂಡ ಈ ಯೋಜನೆಯಲ್ಲಿ ಯಾವ ಉದ್ದೇಶಕ್ಕೆ ಭೂಮಿಯನ್ನು ಪಡೆಯಲಾಗಿತ್ತೋ ಅದಕ್ಕೆ ಬಳಸದೆ 11 ರಿಂದ 23 ವರ್ಷಗಳ ಕಾಲ ರೈತರಿಗೆ ಪರಿಹಾರವನ್ನು ನೀಡದೆ ವಂಚಿಸಲಾಗಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿತ್ತು. ಹಿಡಿದಿಟ್ಟುಕೊಂಡವರು ಸಾವಿರಾರು ಎಕರೆ ಭೂಮಿ. 25 ವರ್ಷಗಳೇ ಕಳೆಯಿತು, ದಾರಿ ಎಲ್ಲಿದೆ ಸ್ವಾಮಿ? ಈ ಯೋಜನೆಯ ಕಾಲಾನುಕ್ರಮ ಮತ್ತು ಅಂಕಿಅಂಶಗಳನ್ನು ಗಮನಿಸಿದರೆ ನೈಸ್ ಸಂಸ್ಥೆಯ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ಆ ವಿವರ ಈಗ ನೋಡ್ತಾ ಹೋಗೋಣ. 1990ರ ದಶಕದ ಮಧ್ಯಭಾಗದಲ್ಲಿ ನೈಸ್ ಯೋಜನೆ ಎಂದೇ ಜನಪ್ರಿಯವಾಗಿರುವಂತಹ BMICC ರೂಪುಗೊಂಡಿತು. ಇದು ಬೆಂಗಳೂರು ಮತ್ತು ಮೈಸೂರು ನಡುವೆ 111 ಕಿಲೋಮೀಟರ್ ತಡೆರಹಿತ ಎಕ್ಸ್‌ಪ್ರೆಸ್ ವೇ, ಬೆಂಗಳೂರಿನ ಸುತ್ತ 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ ಇದೇ ಈಗ ನೈಸ್ ರಸ್ತೆ ಅಂತ ಕರೆಯಲ್ಪಡುತ್ತದೆ. 9 ಕಿಲೋಮೀಟರ್ ಲಿಂಕ್ ರಸ್ತೆ ಮತ್ತು 5 ಸ್ವತಂತ್ರ ನಗರಗಳ ಅಂದರೆ ಟೌನ್ಶಿಪ್ ನಿರ್ಮಾಣವನ್ನು ಒಳಗೊಂಡಿತ್ತು. 1997ರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ನೈಸ್ ಸಂಸ್ಥೆಯ ನಡುವೆ FWA ಅಂದರೆ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಆಯಿತು. 2006 ರಿಂದ 2008 ಮಧ್ಯೆ ರಾಜಕೀಯ ಬದಲಾವಣೆಗಳಾದವು ಮತ್ತು ಹೆಚ್ಚುವರಿ ಭೂಸ್ವಾಧೀನದ ಆರೋಪಗಳು ಕೇಳಿಬಂದವು. ಹೊಸ ತನಿಖೆಗಳು ಮತ್ತು ಕಾನೂನು ಸಮರಗಳಿಗೆ ಇವೆಲ್ಲವೂ ಕೂಡ ಇಂಬು ನೀಡಿತು. 2009 ರಿಂದ 2023 ಮಧ್ಯೆ ಹಲವಾರು ನ್ಯಾಯಾಲಯದ ಪ್ರಕರಣಗಳು ಮುಂದುವರಿದವು. ಇತ್ತ ಸಂಪೂರ್ಣ ಎಕ್ಸ್‌ಪ್ರೆಸ್ ವೇ ಯೋಜನೆ ಅಪೂರ್ಣವಾಗಿ ಉಳಿಯುವುದರೊಂದಿಗೆ ಹಳ್ಳ ಹಿಡಿತು ನೋಡಿ. 2026ರ ವೇಳೆಗೆ ಪೆರಿಫೆರಲ್ ರಸ್ತೆ ಮತ್ತು ಲಿಂಕ್ ರಸ್ತೆ ಸಂಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಿವೆ. ಆದರೆ ಎಕ್ಸ್‌ಪ್ರೆಸ್ ವೇ ಮತ್ತು ಟೌನ್ಶಿಪ್ಗಳು ಕೇವಲ ಕಾಗದದ ಮೇಲಷ್ಟೇ ಉಳಿದುಕೊಂಡಿವೆ. ಹೌದು, 90ರ ದಶಕದ ಮಧ್ಯಭಾಗದಲ್ಲಿ ಆರಂಭವಾದ ಈ ಯೋಜನೆ
111 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ, 41 ಕಿಲೋಮೀಟರ್ ಫೆರಿಫೆರಲ್ ರಸ್ತೆ, 9 ಕಿಲೋಮೀಟರ್ ಲಿಂಕ್ ರಸ್ತೆ ಮತ್ತು 5 ಸ್ವತಂತ್ರ ನಗರಗಳನ್ನು ರೂಪಿಸುವ ಯೋಜನೆಯಾಗಿತ್ತು. 1997ರಲ್ಲಿ ಈ ಯೋಜನೆಯ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. 2006ರಿಂದ 2008ರ ಅವಧಿಯಲ್ಲಿ ಅತಿಯಾದ ಭೂ ಸ್ವಾಧೀನದ ಆರೋಪಗಳು ಕೇಳಿಬಂದು ಕಾನೂನು ಸಮರವೇ ಆರಂಭವಾಯಿತು. 2009ರಿಂದ 2023ರವರೆಗೆ ನ್ಯಾಯಾಲಯದ ಮೊಕದ್ದಮೆಗಳು ನಿರಂತರವಾಗಿ ನಡೀತಾ ಇದ್ದವು. 2026ರ ಪ್ರಸ್ತುತ ಸ್ಥಿತಿಯಂತೆ ಫೆರಿಫೆರಲ್ ಮತ್ತು ಲಿಂಕ್ ರಸ್ತೆಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಮೂಲ ಎಕ್ಸ್‌ಪ್ರೆಸ್ ವೇ ಮತ್ತು ನಗರಗಳ ಯೋಜನೆ ಕೇವಲ ಕಾಗದದ ಮೇಲಷ್ಟೇ ಉಳಿದುಕೊಂಡಿದೆ. ಲೋಕೋಪಯೋಗಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರು 28 ಜುಲೈ 2026ರಂದು ಸಲ್ಲಿಸಿರುವಂತಹ ಪ್ರಮಾಣ ಪತ್ರದ ಪ್ರಕಾರ ಕಳೆದ 25ರಿಂದ 26 ವರ್ಷಗಳಲ್ಲಿ ಪ್ರಸ್ತಾವಿತ 111 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ಪೈಕಿ ನೈಸ್ ಸಂಸ್ಥೆ ನಿರ್ಮಿಸಿದ್ದು ಕೇವಲ 5 ಕಿಲೋಮೀಟರ್ ಮಾತ್ರ. ಮಾದಾವರ, ಕೆಂಗೇರಿ, ಪಿಳ್ಳಗಾನಹಳ್ಳಿ, ವರಹಸಂದ್ರ ಮುಂತಾದ ಕಡೆಗೆ ಸ್ವಾಧೀನಪಡಿಸಿಕೊಂಡ 110 ಎಕರೆ ಭೂಮಿಯನ್ನ ವಾಣಿಜ್ಯ ಬಳಕೆಗೆ ತಂದು ಜಂಟಿ ಅಭಿವೃದ್ಧಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ನೈಸ್ ಸಂಸ್ಥೆಯು 20,000 ಎಕರೆಗೂ ಹೆಚ್ಚಿನ ಬೃಹತ್ ಭೂ ಬ್ಯಾಂಕ್ ಮೇಲೆ ಕುಳಿತುಕೊಂಡು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಆಸ್ತಿಯನ್ನ ನಗದೀಕರಿಸಿಕೊಂಡಿದೆ. ಹೀಗಂತ ಹೈಕೋರ್ಟ್ ಬಹಿರಂಗಪಡಿಸಿದೆ ನೋಡಿ. ಹಾಗಾದರೆ ಈ ಯೋಜನೆಗೆ ಸಂಬಂಧ ಬಂದಿರುವಂತಹ ತನಿಖಾ ವರದಿಗಳು ಏನಾದವು? 2016ರಲ್ಲಿ ಅಂದಿನ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ನೇತೃತ್ವದ ಸದನ ಸಮಿತಿ ನೀಡಿರುವಂತಹ 392 ಪುಟಗಳ ತನಿಖಾ ವರದಿ ಏನಾಯಿತು? ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರಚನೆಯಾಗಿರುವಂತಹ 2 ಸಂಪುಟ ಉಪಸಮಿತಿಗಳು ಮಾಡಿದ್ದೇನು? 2025 ಹಾಗೂ 2026ರಲ್ಲೀಗ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಂತಹ ಸಮಿತಿಗಳು ಮಾಡಿದ್ದೇನು? ದೇವೇಗೌಡರೇ ಈ ಒಪ್ಪಂದದ ಕೃತ್ಯವಾಗಿದ್ದಾದರೂ ಅವರೇ ಮುಂದೆ ನಿಂತು ಹೋರಾಟವನ್ನ ಮಾಡಿದ್ದಾದರೂ ಯಾಕೆ? ಅದರಿಂದ ಆಗಿದ್ದೇನು? ಇನ್ನು ಅಶೋಕ್ ಖೇಣಿಯ ರಾಜಕೀಯ ಎಂಟ್ರಿ, ಅದರ ಪರಿಣಾಮ, ಈಗಿನ ಸ್ಥಿತಿಗತಿ, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.